ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವೇದ್ಯ ವ್ಲಾಗ್ಸ್. ನಾನು ಮಾರ್ನಿಂಗ್ ಇದು ಟ್ಯೂಸ್ಡೇ ವ್ಲಾಗ್ ಆಗಿದೆ. ಮಾರ್ನಿಂಗ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಸಿಂಪಲ್ ರಂಗೋಲಿ ಜೊತೆ. ನಂತರ ನಾನು ಇಲ್ಲಿ ಒಂದು ಹೆಲ್ದಿ ದೋಸೆ ಯಾವ ಥರ ಮಾಡ್ಕೋಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ನಾನು ಲಾಸ್ಟ್ ಟೈಮು ಒನ್ ಡೇ ಬ್ಯಾಕ್ ನಾನು ಇಡ್ಲಿಗಂತ ಹಾಕಿದ್ದೆ. ಸೊ ಹಿಟ್ಟಿನ್ನು ಮಿಕ್ಕಿತ್ತು, ಹಂಗಾಗಿ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಪೆಷಲಾಗಿ ಡಿಫ್ರೆಂಟಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನಂತರ ನಾನು ಹಾಲು ಪೌಡ್ರಿಂದ ಯಾವ ಥರ ಪನ್ನೀರ್ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ. ಸೊ ಇನ್ನೂ ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಈ ರಂಗೋಲಿ ಇಷ್ಟ ಆಯಿತು, ನನ್ನ ವ್ಲಾಗುಗಳು ಇಷ್ಟ ಆಗ್ತಾಯಿದೆ ಅಂತಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಸಿಂಪಲಾಗಿ ರಂಗೋಲಿ ಹಾಕ್ಕೊಂಬಿಟ್ಟು ಆಮೇಲೆ ನಾನು ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ರಂಗೋಲಿ. ಸೊ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಮತ್ತು ನಾನು ಇದನ್ನು ಡೈಲಿ ಇದೇ ಥರ ಹಾಕ್ಕೊಳ್ಳೋದಿಲ್ಲ. ಒಂದೊಂದು ಸರಿ ಸಿಂಪಲಾಗಿ ಹಾಕ್ಕೋತೀನಿ, ಒಂದೊಂದು ಸರ್ತಿ ಮಾತ್ರ ಶುಕ್ರವಾರ ಮಂಗಳವಾರ ಅಂತಂದಾಗ ಮಾತ್ರ ಆ ಥರ ಸ್ವಲ್ಪ ದೊಡ್ಡದಾಗಿ ಹಾಕ್ಕೋತೀನಿ. ನಂತರ ಮಿಕ್ಕಿರೋಂಥ ದೋಸೆ ಇಟ್ಕೊಂಡಿಟ್ಟಿದ್ದೀನಿ. ಅದು ಕೂಡ ಇನ್ನೂ ಫಾರ್ಮೆಂಟೇಷನ್ ತುಂಬ ಚೆನ್ನಾಗಾಗಿತ್ತು. ನಂತರ ಕ್ಯಾರೆಟು, ಒಂದು ಸ್ವಲ್ಪ ಕಾಯಿ,
ಸೊ ಮಾಮೂಲಿ ದೋಸೆ ನಾವು ಮಾಡ್ಕೊತಾನೆ ಇರ್ತೀವಿ, ಮಸಾಲೆ ದೋಸೆ, ಸೆಟ್ ದೋಸೆ ಈ ಥರ ಎಲ್ಲ. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು, ನಂತರ ಕ್ಯಾರೆಟ್ ಅನ್ನೋದು ತುಂಬಾ ಒಳ್ಳೆಯದು ಹೆಲ್ತ್ಗೆ. ಒಂದಷ್ಟು ಟಿಪ್ಸ್ ಮತ್ತು ಯೂಸಸ್ ಹೇಳೋದು ಅಂತ ಆದರೆ ಕ್ಯಾರೆಟ್ ಬಗ್ಗೆ, ನೀವು ಡೈಲಿ ಬೆಳಗ್ಗೆ ಹೊತ್ತು ಎದ್ದು ಒಂದೊಂದು ಕ್ಯಾರೆಟ್ ತಿಂತೀರ. ಹಸಿ ಕ್ಯಾರೆಟು ಅಂದರೆ ತುಂಬಾ ಒಳ್ಳೆಯದು. ಸೊ ಕ್ಯಾರೆಟು ಮೊದಲನೇದಾಗಿ ವಿಟಮಿನ್ ಎ ಕೊರತೆ ಇರೋರು, ಅಂದರೆ ಕಣ್ಣಿನ ಸಮಸ್ಯೆ ಇರೋರಿಗೆ ತುಂಬಾ ಒಳ್ಳೆಯದು ಕ್ಯಾರೆಟು. ಮತ್ತು ತೂಕ ನಷ್ಟ ಆಗೋರಿಗೆ ಮತ್ತು ವೆಯ್ಟ್ ಗೇನ್ ಆಗೋರಿಗೆ, ಈ ಮಕ್ಕಳಿಗೆಲ್ಲ ಮಾಡಿಕೊಡ್ತಾರೆ ತುಂಬಾ. ಈ ಪಾಪುಗಂತೂ 2-3 ತಿಂಗಳು ಪಾಪುಗೆ, ಒಂದು 4-5 ತಿಂಗಳು ಪಾಪುಯಿಂದ ಸ್ಟಾರ್ಟ್ ಮಾಡ್ತಾರೆ. ಅಕ್ಕಿ ಜೊತೆ ಈ ಥರ ಕ್ಯಾರೆಟೆಲ್ಲ ಬೇಯಿಸ್ಬಿಟ್ಟು ಮ್ಯಾಶ್ ಮಾಡಿ, ಮತ್ತು ಬೀಟ್ರೋಟು ತರಕಾರಿಗಳೆಲ್ಲ ಮ್ಯಾಶ್ ಮಾಡಿ ಕೊಡ್ಬೋದು, ತುಂಬಾ ಒಳ್ಳೆಯದು. ಮತ್ತು ಚರ್ಮಕ್ಕೂ ಕೂಡ ಸ್ಕಿನ್ ಗ್ಲೋಯಿಂಗ್ ಆಗೋಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಇಮ್ಯುನಿಟಿ ಬೂಸ್ಟ್ ಕೂಡ ಹೆಚ್ಚು ಮಾಡುತ್ತೆ. ಮತ್ತು ಇದು ಹೃದಯಕ್ಕೂ ಕೂಡ ತುಂಬ ಒಳ್ಳೆಯದು. ಮತ್ತು ಡೈಜೆಷನ್ಗೂ ತುಂಬ ಒಳ್ಳೆಯದು. ಮೂಳೆಗಳು ಕೂಡ ಸ್ಟ್ರೆಂತ್ ಮಾಡುತ್ತೆ. ಮಧುಮೇಹಕ್ಕೆ ಅಂದರೆ ಶುಗರ್ ಇರೋರು ಕೂಡ ತುಂಬಾ ಒಳ್ಳೆಯದು, ಬೆನಿಫಿಟ್ ಇದೆ ಕ್ಯಾರೆಟಿಂದ. ದಿನ ಒಂದನ್ನು ನಾವು ಕ್ಯಾರೆಟ್ ತಿನ್ನೋದಾದರೆ ತುಂಬಾ ಒಳ್ಳೆಯದು. ಇನ್ನಷ್ಟು ನಾನು ಟಿಪ್ಸು ಹೇಳ್ತೀನಿ. ಸೊ ಮೊದಲನೇದಾಗಿ ಕಣ್ಣಿಗೆ ಒಳ್ಳೆಯದು ಅಂತ ಹೇಳೋದಾದರೆ, ಈ ಇರುಳುಗಣ್ಣಿರೋರಿಗೆ ಅಂಥವ್ರಿಗೆಲ್ಲ ಒಳ್ಳೆಯದು ಅಂತ ಡಾಕ್ಟರ್ಸ್ ಹೇಳ್ತಾರೆ. ಸೊ ಅಂಥ ಒಂದು ನಾನು ವೆಬ್ಸೈಟಲ್ಲಿ ನಾನು ಮಾಹಿತಿ ತಿಳ್ಕೊಂಡಿರೋದು, ಅದನ್ನೇ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇರೋದು. ಸೊ ನಾನು ಇಲ್ಲಿ ಏನೋ ಓನಾಗಿ ನನಗೆ ಇಷ್ಟ ಬಂದಿದ್ದು ನಾನು ಹೇಳ್ತಿಲ್ಲ. ಆಮೇಲೆ ಆರೋಗ್ಯಕ್ಕೂ ಚರ್ಮಕ್ಕೆ ಕೂಡ ತುಂಬಾ ಒಳ್ಳೆಯದು. ಈ ಬೀಟಾ ಕ್ಯಾರೆಟಿನ್ ಅನ್ನೋ ಒಂದು ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಕೆಲವ್ರಿಗೆ ಹೆಂಗೆ ಅಂತಂದರೆ ಚರ್ಮದ ಕಾಯಿಲೆ ಅದು ಇದು ಬರ್ತಾ ಇರುತ್ತೆ, ಅಂಥವ್ರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಡೈಜೆಷನ್ನು, ಮಲಬದ್ಧತೆ, ಈ ಜೀರ್ಣ ಆಗದೆ ಇರೋರು, ಕೆಲವೊಂದು ಸತಿ ಏನೇನಾಗುತ್ತೆ ಅಂದರೆ ನಾವು ಚಿಕನ್ ತಿಂದಾಗ ಆ ಥರ ಎಲ್ಲ ತಿಂದಾಗ ಈ ಕ್ಯಾರೆಟ್ ಅನ್ನೋದು ಒಂದು ಸ್ವಲ್ಪ ಒಂದು ಕ್ಯಾರೆಟ್ ತಿಂದರೂ ಸಾಕು. ಅಂದರೆ ಕ್ಯಾರೆಟ್ನ ಚೆನ್ನಾಗಿ ಅಲ್ಲಲ್ಲಿ ಅಗಿಬೇಕು. ನಂತರ ಅದೇನು ಮಾಡುತ್ತೆ ಅಂದರೆ ಅಲ್ಲಲ್ಲಿರೋವಂಥ ಏನಿರುತ್ತೆ, ನಾವು ತಿಂದಿರೋದೆಲ್ಲ ಇರುತ್ತಲ್ಲ ಬಾಯಲ್ಲಿ, ಅದನ್ನು ಕೂಡ ಎಲ್ಲ ನೀಟ್ ಮಾಡುತ್ತೆ. ಮತ್ತು ಡೈಜೆಷನ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ಈ ಕ್ಯಾರೆಟ್ ಅನ್ನೋದು. ಅಟ್ಲೀಸ್ಟ್ ನಾವು ಒಂದು ಅರ್ಧ ಕ್ಯಾರೆಟ್ ತಿಂದರೂ ಸಾಕು ಬೆಳಗ್ಗೆ ಹೊತ್ತು ಹಾಲು ಹೊಟ್ಟೆನಲ್ಲಿ ತಿಂತೀರ ಅಂದರೆ ತುಂಬಾ ಒಳ್ಳೆಯದು. ಮತ್ತು ಕರಳಲ್ಲಿ ಜಂತುಳ ಇರುತ್ತಲ್ಲ, ಮಕ್ಕಳಿಗಂತೂ ತುಂಬ ಇದಾಗ್ತಾ ಇರುತ್ತೆ, ಹೊಟ್ಟೆ ನೋವು ಬರೋದು ಅದು ಇದು ಅಂತೆಲ್ಲ. ಸೊ ನೀವು ಈ ಥರ ಮಾಡಿಕೊಡ್ಬೋದು. ಹಸಿ ಅಂದರೆ ಒಂದು 5 ವರ್ಷ 4 ವರ್ಷ ಮಕ್ಕಳಿಗಾದರೆ ಹಸಿ ಕ್ಯಾರೆಟ್ ತಿನ್ಬೋದು. ಅದಕ್ಕಿಂತ ಚಿಕ್ಕ ಮಕ್ಕಳಿಗಾದ್ರೆ ತಿನ್ನೋಕ್ಕಾಗಲ್ಲ. ಅಂಥವ್ರು ಕೂಡ ಈ ಥರ ತುರಿದ್ಬಿಟ್ಟು ನೀವು ಪಲ್ಯ ಮಾಡಿಕೊಡ್ಬೋದು. ಇಲ್ಲ ಅಂತಂದರೆ ನಾನು ಇಡ್ಲಿ ಮಾಡಿಕೊಡ್ಬೋದು. ನಾನು ಅದೆಲ್ಲ ವೇದ್ಯಗೆ ಮಾಡಿಕೊಟ್ಟಿರೋದನ್ನ ನಾನು ನೆಕ್ಸ್ಟು ವೀಡಿಯೋಸ್ದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ಯಾವ್ಯಾವ ಥರ ಮಕ್ಳಿಗೆ ಕೊಡ್ಬೋದು ಒಂದು ಕ್ಯಾರೆಟ್ನ ಅಂತ ಹೇಳ್ಬಿಟ್ಟು. ನೀವು ಅದ್ರ ಜಾಗದಲ್ಲಿ ಬೀಟ್ರೂಟ್ ಕೂಡ ಕೊಡ್ಬೋದು. ಕ್ಯಾರೆಟ್ ಜಾಗದಲ್ಲಿ ಬೀಟ್ರೂಟ್ ಕೂಡ ಕೊಡ್ಬೋದು. ಯಾವುದೇ ತರಕಾರಿ ಕೊಡ್ಬೋದು. ಅಂದರೆ ಕ್ಯಾರೆಟು ತುಂಬಾ ಒಳ್ಳೆಯದು. ಅದು ಅಲ್ಲದೆ ಒಂದೊಂದು ಸತಿ ಕ್ಯಾರೆಟು ಬೆಲೆ ಕೂಡ ತುಂಬ ಏರಿಕೆ ಆಗ್ತಾ ಇರುತ್ತೆ. ಸೊ ನಾವು ಆದಷ್ಟು ಇಂಥ ಒಂದು ಒಳ್ಳೆ ಪೌಷ್ಟಿಕಾಂಶವನ್ನು ತಿನ್ನೋದಕ್ಕೆ ಪ್ರಯತ್ನ ಮಾಡಬೇಕು. ಈಗಿನ ಜನ್ರೇಷನಲ್ಲಂತೂ ಏನು ತಿಂದ್ರೂ ಕಾಯಿಲೆಗಳು ಬರ್ತಾ ಇರುತ್ತೆ. ಸೊ ನಾವು ತಿನ್ನೋದೆಲ್ಲ ವಿಷ ಅಂತಲೇ ಹೇಳ್ಬೋದು. ಅಂಥದ್ರಲ್ಲಿ ನಮ್ಮ ಆರೋಗ್ಯಕ್ಕೆ, ಮನುಷ್ಯನ ದೇಹಕ್ಕೆ ಯಾವುದು ಉತ್ತಮ ಅಂತ ನೋಡಿಕೊಂಡು ತಿನ್ನೋದು ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ. ನಂತರ ನೆನಪಿನ ಶಕ್ತಿ ಕೂಡ ತುಂಬ ಒಳ್ಳೆಯದು. ಅಂದರೆ ನಾವು ಡೆವಲಪ್ ಆಗ್ತಾ ಇರುತ್ತೆ ಮೆದುಳು ಮಕ್ಕಳಲ್ಲಿ. ಮತ್ತು ನೆನಪಿನ ಶಕ್ತಿ, ನಾವು ಎಜುಕೇಷನ್ಗೆ ಮಕ್ಕಳಿಗೆ ಮುಂದೆ ಯಾವ ಥರ ಇದು ಮಾಡಬೇಕು ಅಂತ ನಾವು ಅವ್ರನ್ನ ಈಗಿಂದನೇ ಪಿಕಪ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಬರೀ ಅವ್ರು ಓದೋದಕ್ಕೆ ಖರ್ಚು ಮಾಡಿದ್ರೆ ಸಾಲದು. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಅವ್ರ ಹೆಲ್ತ್ ಕೂಡ, ಸೊ ಅವ್ರ ಆರೋಗ್ಯ ಕೂಡ ಏನು ಮಾಡಬೇಕು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಂಗಾಗಿ ಈ ಥರ ಆರೋಗ್ಯ ವಿಷಯದಲ್ಲೂ ಊಟದ ವಿಷಯದಲ್ಲೂ ನಾವು ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ. ನಂತರ ನಮ್ಮ ಹೊಟ್ಟೆನಲ್ಲಿ ಏನೇನಿರುತ್ತೆ, ಇವಾಗ ತಿಂದಿರೋದೆಲ್ಲ ಒಂದೊಂದು ಸರಿ ಜೀರ್ಣ ಆಗಿರುವಲ್ಲ, ವೇಸ್ಟೇಜ್ ಎಲ್ಲ ಒಳಗಿರುತ್ತೆ. ಸೊ ಅಂಥದ್ದನ್ನು ಕೂಡ ತುಂಬಾ ಒಳ್ಳೇದು ಮಾಡುತ್ತೆ. ಮತ್ತು ನಾವು ಎಷ್ಟು ಊಟವನ್ನು ಅಗೆದು ತಿಂತೀವಿ, ಒಳಗಿರೋ ಅಂಥದ್ದು ಬಾಯಲ್ಲಿ ಒಂದೊಂದು ಸತಿ ಬಿಳಿ ಭಾಗ ಎಲ್ಲ ಜಾಸ್ತಿ ಇರುತ್ತಲ್ಲ, ಅಂಥದ್ದನ್ನೆಲ್ಲ ನೀಟ್ ಮಾಡುತ್ತೆ ಅಲ್ಲೂ ನಮಗೆ. ಸೊ ಇದು ಇಷ್ಟು ಕ್ಯಾರೆಟ್ನ ಉಪಯೋಗ. ಇನ್ನೂ ತಿಳ್ಕೊಬೋದು. ಸೊ ನನಗೆ ಗೊತ್ತಿರೋ ಅಷ್ಟು ನಿಮ್ಗೇನಾದರೂ ಇನ್ನೂ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ. ಸೊ ಒಟ್ಟಿನಲ್ಲಿ ಅಟ್ಲೀಸ್ಟ್ ನಾವು ಕ್ಯಾರೆಟ್ ಇವಾಗ ದೋಸೆ ಹಿಟ್ಟು ಮಾಡ್ಕೋತೀವಿ, ಅದ್ರಾಗ ಒಂದೊಂದು ಸ್ವಲ್ಪ ಕ್ಯಾರೆಟ್ನ ಮಿಕ್ಸ್ ಮಾಡಿ ಇಲ್ಲ ಜ್ಯೂಸ್ ಥರ ಮಾಡಿಬಿಟ್ಟು ಕೊಡ್ಬೋದು. ಇಲ್ಲಾಂತೇಳಿ ರುಬ್ಬಿಟ್ಟು ದೋಸೆ ಜೊತೆಗೆ ಇಲ್ಲ ಇಡ್ಲಿಗೆ ಏನು ಮಾಡ್ತೀವಿ ಅದ್ರ ಜೊತೆಗೆ ಬ್ಯಾಟರ್ ಜೊತೆಗೆ ಮಿಕ್ಸ್ ಮಾಡಿ ಕೂಡ ಕೊಡ್ಬೋದು.
ಮತ್ತು ಕ್ಯಾರೆಟ್ ಪಲ್ಯ. ಇವಾಗ ವೇದ್ಯ ಆದರೆ ಕ್ಯಾರೆಟ್ ಪಲ್ಯ ಎಲ್ಲ ನೀಟಾಗಿ ತಿಂತಾಳೆ. ಅಟ್ಲೀಸ್ಟ್ ನಾನು ವಾರಕ್ಕೆ 2 ಟೈಮ್ಸ್ ಆದರೂ ಮಾಡ್ಕೊಡ್ತೀನಿ. ನಾನು ಯಾವ ಹೋಪ್ ಇಟ್ಕೊಂಡು ಮಾಡ್ಕೊಡ್ತೀನೋ ಸರಿ ತಿಂದೇ ತಿಂತಾಳೆ ಅಂತ, ಅವಾಗ ತಿನ್ನೋದಿಲ್ಲ. ತಿಂತಾಳೋ ಇಲ್ವೋ ಅಂತ ನಾನು ಮಾಡಿಕೊಟ್ಟಾಗ ಅವಳು ಎಕ್ಸಾಕ್ಟಾಗಿ ಒಂದೊಂದು ಸರಿ ತಿಂದಿರ್ತಾಳೆ. ಅಟ್ಲೀಸ್ಟ್ ಒಂದು ಸತಿ ಮಿಸ್ ಮಾಡಿದಾಗ ಇನ್ನೊಂದು ಸರಿ ಆದರೂ ನಾವು ತಿಂದಿರ್ತಾಳೆ. ಸೊ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಮಕ್ಕಳ ವಿಚಾರದಲ್ಲಿ, ಅಯ್ಯೋ ತಿನ್ನಲ್ಲ ಬಿಡು ಅಂತ. ಸೊ ಒಂದು ಟೈಮ್ ತಿಂದಿಲ್ಲ ಅಂದರೆ ಇನ್ನೊಂದು ಟೈಮ್ ಆದ್ರೂ ತಿಂದೇ ತಿಂತಾರೆ. ಸೊ ವೇದ್ಯನೂ ಹಂಗೆ ಮಾಡ್ತಾಳೆ. ಒಂದೊಂದು ಸತಿ ನಾನು ಏನಾದರೂ ಬೀನ್ಸ್ ಪಲ್ಯ ಇಲ್ಲ ಕ್ಯಾರೆಟ್ ಪಲ್ಯ ಈ ಥರ ಹಂಗೂ ಏನಾದ್ರು ತಿಂದಿಲ್ಲ ಅಂದರೆ ಜ್ಯೂಸು ಇಲ್ಲ ಆರೆಂಜು ಹಣ್ಣುಗಳಾದರೂ ತಿಂದೇ ತಿಂತಾಳೆ. ಸೊ ಏನೋ ಒಂದು ಒಟ್ಟಿನಲ್ಲಿ ಅವ್ರಿಗೆ ನಾವು ದಿನ ಮೊಟ್ಟೆ ಆಗಿರ್ಬೋದು, ಪೌಷ್ಟಿಕಾಂಶ ಇರೋದು ಮತ್ತು ಒಂದು ಪ್ರೋಟೀನ್ ಇರೋದು ಡೈಲಿ ಅವ್ರ ದೇಹಕ್ಕೆ ಸೇರೋ ಥರ ನಾವು ನೋಡ್ಕೊಬೇಕಾಗತ್ತೆ. ದಿವಸ ಅನ್ನ ತಿಂತಾರೆ, ಮುದ್ದೆ ತಿಂತಾರೆ, ಅದ್ರ ಜೊತೆಗೆ ಏನಾದರೂ ಹಣ್ಣು ಈ ಥರ ಒಂದು ತರಕಾರಿ ಸೇರಿಸೋದಕ್ಕೆ ಪ್ರಯತ್ನ ಮಾಡಬೇಕು. ನಾನು ನೆಕ್ಸ್ಟ್ ಅವಳಿಗೋಸ್ಕರ ಮಾಲ್ಟ್ ಕೂಡ ಮಾಡಿಕೊಂಡಿದ್ದೀನಿ. ಅದು ನಾನು ಅದಕ್ಕೆ ಸಂಬಂಧಪಟ್ಟಿದ್ದು ವೇದ್ಯಗೆ ಯಾವ್ಯಾವ ಥರ ಕೊಡ್ತೀನಿ ಅಂತ ನಾನು ನೆಕ್ಸ್ಟ್ ವೀಡಿಯೋಸ್ದಲ್ಲೇ ನಾನು ಬರೋವಂಥ ವ್ಲಾಗ್ಸಲ್ಲೇ ನಾನು ಫುಲ್ಲು ಎಲ್ಲ ಅಪ್ಲೋಡ್ ಮಾಡ್ತೀನಿ. ಒಂದು 4-5 ಥರ. ಅದಕ್ಕೂ ಇನ್ನು ಏನೇನು ಕೊಡ್ತೀನಿ ಅಂತ ಮುಂದೆ ಬರೋ ವೀಡಿಯೋಸ್ಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನಾನೀಗ ಎಲ್ಲ ದೋಸೆ ಮತ್ತು ಕೆಂಪು ಚಟ್ನಿ ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ದು. ನೋಡಿದ್ರೆ ಸಿಂಪಲ್ಲು ದೋಸೆ ಹಿಟ್ಟಿಗೆ ಮಾಮೂಲಿ ಕ್ಯಾರೆಟು, ಕಾಯಿ, ಕೊತ್ತಂಬರಿ ಹಾಕ್ಕೊಂಡು ದೋಸೆ ಥರ ಹುಯ್ಕೊಳ್ಳೋದು. ನಂತರ ಕೆಂಪು ಚಟ್ನಿಗೆ ಏನೇನು ಹಾಕ್ತೀವಿ ಎಲ್ಲ ಆದರೆ ಕಡಲೆ ಮತ್ತು ಕಡಲೆ ಬೀಜ ಒಂದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ತೊಗೊಂಡು ಟೊಮೊಟೊ ಎಲ್ಲ ಬೇಯಿಸ್ಕೋಬೇಕಾಗತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಆಪ್ಷನಲ್ ನಿಮ್ಮದು. ಸೊ ಇದನ್ನೆಲ್ಲ ಬೇಯಿಸ್ಕೊಂಡು ನಂತರ ಜಾರಿಗೆ ನಾನೇನೇನು ಹಾಕಿದ್ನಿ ಅದೆಲ್ಲ ಹಾಕ್ಬಿಟ್ಟು ಜಸ್ಟ್ ಒಗ್ಗರಣೆ ಹಾಕ್ಕೊಂಡು ಜಾಸ್ತಿ ಕುದಿಸೋದಕ್ಕೆ ಹೋಗ್ಬೇಡಿ. ಜಸ್ಟ್ ಒಗ್ಗರಣೆ ಹಾಕಿ ಸ್ಟವ್ ಆಫ್ ಮಾಡಿಬಿಟ್ರೆ ಒಂದು ಟೇಸ್ಟಿಯಾಗಿರೋ ಅಂಥ ರುಚಿಕರವಾದಂಥ ಒಂದು ಟೊಮೆಟೊ ಚಟ್ನಿ ರೆಡಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ನೋಡ್ತಾ ಇರ್ಬೋದು ಯಾವ ಥರ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮಕ್ಳಿಗೂ ನಾವು ಎಷ್ಟು ಕೊಡ್ತೀವೋ ಒಂಥರ ಡೆಕೋರೇಟ್ ನೋಡೋಕೆ ಚೆನ್ನಾಗಿದ್ರೆ ಅವ್ರಿಗೂ ತಿನ್ನೋದಕ್ಕೆ ಮನಸ್ಸಾಗುತ್ತೆ. ಸೊ ಇದು ಮಾಡಿಕೊಟ್ಟಿದ್ದೆ. ವೇದ್ಯ ಕೂಡ ಒಂದು ಅರ್ಧ ದೋಸೆ ತಿಂದು ಇಷ್ಟಪಟ್ಟು. ನಂತರ ನಾನು ಪನ್ನೀರ್ ಮಾಡಿ ಜಾಸ್ತಿ ದಿವಸನೇ ಆಗೋಗಿತ್ತು. ಆ ಪನ್ನೀರ್ ಕೂಡ ದೇಹಕ್ಕೆ ತುಂಬಾ ಒಳ್ಳೆಯದು. ಅದು ಒಂದು ಸ್ವಲ್ಪ ಯೂಸಸ್ ಹೇಳ್ತೀನಿ. ನಂತರ ಹಾಲು ಪೌಡ್ರು ವೇದ್ಯಗೆ ಕೊಡ್ತಾರೆ ಅಂಗನವಾಡಿನಲ್ಲಿ ಹಾಲು ಪೌಡ್ರು. ಸೊ ಏನು ಮಾಡೋದು ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಡೇಟ್ ಕೂಡ ಎಕ್ಸ್ಪೈರ್ ಆಗಿರಲಿಲ್ಲ, ಇನ್ನೂ ಇತ್ತು. ಆದರೆ ನಾವು ಬಳಸ್ಕೊತೀವಿ, ಇಲ್ಲ ಬಳಸ್ಕೊಂಡಿಲ್ಲ ಅಂದರೆ ಬೇರೆಯವ್ರಿಗೆ ಕೊಟ್ಬಿಡ್ತಿದ್ದೆ. ಸೊ ಈ ಸತಿ ಸ್ವಲ್ಪ ಒಂದು 2 ಪ್ಯಾಕೆಟ್ ಇತ್ತು ಅಂದ್ಬಿಟ್ಟು ನಾನು ಅಟ್ಲೀಸ್ಟ್ ಪನ್ನೀರಾದರೂ ಮಾಡ್ಕೊಳ್ಳೋಣ. ಟೀ ಕಾಫಿ ಯಾರೂ ಕುಡಿಯೋದಿಲ್ಲ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಪನ್ನೀರಾದರೂ ಮಾಡ್ಕೊಳ್ಳೋಣ. 2-3 ಟೈಮ್ಸ್ ಏನಾದರೂ ಒಂದು ಪನ್ನೀರ್ ಪಲಾವು ಮತ್ತು ಬಟರ್ ಪನ್ನೀರ್ ಮಸಾಲ ಏನಾದರೂ ಮಾಡ್ಕೊಬೋದು, ಪಾಲಕ್ ಪನ್ನೀರು ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಬಟ್ಲಲ್ಲಿ ಒಂದು 3 ಬಟ್ಲಾಗಷ್ಟು 3.25 ಬಟ್ಲಾಗಷ್ಟು ಹಸಿಟ್ಟು ತೊಗೊಂಡಿದ್ದೀನಿ ಪೌಡರು. ನಂತರ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಒಂದು ತುಂಬ ತಿಕ್ಕಾಗಿರುತ್ತೆ ಈ ಹಾಲು ಪೌಡ್ರ್ ಅನ್ನೋದು. ಸೊ ಇನ್ನು ತುಂಬ ಜನ ಇದನ್ನು ಯೂಸ್ ಮಾಡ್ತಾರೆ ಬೆಳಗ್ಗೆದ್ದು ಟೀ ಕಾಫಿಗೆ. ಆಲ್ಮೋಸ್ಟು ಸಿಟಿಗಳ ಕಡೆಯೂ ಯೂಸ್ ಮಾಡ್ತಾರೆ ಅನಿಸುತ್ತೆ, ನನಗೂ ಅಷ್ಟಾಗಿ ಗೊತ್ತಿಲ್ಲ. ಆಮೇಲೆ ಇದನ್ನೆಲ್ಲ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ತಿಕ್ಕಾಗೇ ಇರುತ್ತಿದ್ದು. ನೀವೇನು ಮಾಡ್ತೀರಾ ಅಂತಂದರೆ ಇದೇನಾದರೂ ಅಟ್ಲೀಸ್ಟ್ ಮಾಡ್ಕೊಳ್ಳೋ ಅಂಥ ಟೈಮ್ ಏನಾದರೂ ಬಂತು ಅಂದರೆ ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಇದು ಗಟ್ಟಿಗಾನೇ ಇರುತ್ತೆ. ಬಟ್ ನಾವು ಸ್ಟವ್ ಮೇಲೆ ಕಾಯ್ತಾ ಒಂದು ಕನ್ಸಿಸ್ಟೆನ್ಸಿ ಆವಾಗಲೇ ಗೊತ್ತಾಗೋದು ಅದು ತೆಳುವಾಗೈತೆ ಗಟ್ಟಿಯಾಗೈತಾ ಅಂತ. ಸೊ ಇಷ್ಟೇ ಇರಲಿ. ಆಮೇಲೆ ಅದು ಕುದಿಯೋ ಟೈಮಲ್ಲಿ ನಿಮ್ಗೇನಾದರೂ ಹಾಲು ಇನ್ನೂ ತುಂಬ ಗಟ್ಟಿ ಅನಿಸ್ತು ಅಂದರೆ ನೀವು ಆವಾಗ ನೀರು ಹಾಕ್ಕೊಳ್ಳಿ. ಇವಾಗೇ ನೀವು ನೀರು ಹಾಕ್ಕೊಂಬಿಟ್ರೆ ಅದು ತುಂಬ ತೆಳುವಾಗಿ ಹೋಗ್ಬಿಡುತ್ತೆ. ಸೊ ಅದು ನೀರೆಲ್ಲ ಬಿಟ್ಕೊಂಡು ಪನ್ನೀರ್ ಕೂಡ ಏನು ಬಿಟ್ಕೊಳ್ಳುತ್ತಲ್ಲ ಒಡೆದಿರೋ ಹಾಲು, ಅದು ಕೂಡ ಜಾಸ್ತಿ ನೀರಿನ ಅಂಶ ಹೀರ್ಕೊಂಬಿಡುತ್ತೆ. ಹಂಗಾಗಿ ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ ಅಂತ ನಾನಿಲ್ಲಿ ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೋತಾ ಇದ್ದೀನಿ. ಸೊ ಇದು ತಿಕ್ಕಾಗಿರುತ್ತಲ್ಲ ಹಾಲು ಪೌಡ್ರು, ತಳ ಹತ್ತೋ ಚಾನ್ಸಸ್ ಇರುತ್ತೆ. ಆದರೂ ನಾನು ಇಷ್ಟೆಲ್ಲ ತಿರುಗ್ತಾ ಇದ್ರೂ ಕೂಡ ಒಂದು ಸ್ವಲ್ಪ ತಳ ಹತ್ತಿತ್ತು. ಸೊ ಇರಲಿ ಪರವಾಗಿಲ್ಲ ಅಂದ್ಕೊಂಡು ನೀಟಾಗಿ ತಿರುಗ್ತಾನೆ ಇರಬೇಕು, ಕೈ ಬಿಡ್ದಿರ ನೀಟಾಗಿ ತಿರುಗ್ತಾ ಇರಬೇಕು. ಆವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಕನ್ಸಿಸ್ಟೆನ್ಸಿ. ಈ ಥರ ಮಾಮೂಲಿ ಹಾಲು ಕನ್ಸಿಸ್ಟೆನ್ಸಿ ಸರೋಯ್ತು. ಆದರೆ ನಾವು ಹಸಿಟ್ಟು ಪೌಡ್ರ್ ಕಲಿಸ್ಕೊಳ್ಳೋವಾಗ ತುಂಬ ತಿಕ್ ಅನಿಸುತ್ತೆ. ಮತ್ತು ಇದು ಏನು ಸ್ಮೆಲ್ಲು ಅಷ್ಟು ಬರೋದಿಲ್ಲ. ಬಟ್ ಒಂಥರ ಹಾಲು ಅಷ್ಟು ಸ್ಮೆಲ್ ಬರೋದಿಲ್ಲ. ನಾವೇನು ಇವಾಗ ಹಾಲು ಕೊಂಡ್ಕೊಂಬರ್ತೀವಿ ಹಸು ಹಾಲಾಗಿರ್ಬೋದು, ಅಷ್ಟಿದು ಒಂದು ಫ್ಲೇವರು ನನಗೇನು ಅನ್ನಿಸ್ಲಿಲ್ಲ. ನಂತರ ನಾನು ನಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ. ಸೊ ಸುಮಾರು ನಾನಿಲ್ಲಿ ಒಂದು 4 ಫಸ್ಟು 1 ಹಾಕಿದೆ, 2 ಹಾಕಿದೆ, 3 ಹಾಕಿದೆ, ಅದು ಹೊಡ್ಕೊಳ್ಳೇ ಇಲ್ಲ ಹಾಲು ಪೌಡ್ರು. ಸೊ ಇದು ನನಗೇನು ಅನ್ನಿಸ್ತು ಅಂದರೆ ಲಾಸ್ಟ್ ಟೈಮ್ ನಾನು ಮಾಡಿದ್ದೆ, ಬಟ್ ಈ ಸತಿ ಏನಾದರೂ ಮಿಸ್ಟೇಕ್ ಆಗೋಯ್ತಾ ಬರ್ತಾಯಿಲ್ಲ ಅಂತ ಅನ್ನಿಸ್ತು. ಆಮೇಲೆ ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಇನ್ನೂ ಒಂದು 2 ನಿಂಬೆಹಣ್ಣು ತಂದು ನಾನು ಹಾಕಿದಾಗ ಲಾಸ್ಟಲ್ಲಿ ಫೈನಲಾಗಿ ಹೊಡ್ಕೋತು.
ಸೊ ನಿಂಬೆಹಣ್ಣಿಗಿನ್ನ ಜಸ್ಟು ವಿನೆಗರ್ ಇದ್ಬಿಟ್ರೆ ಬೆಟರ್ ಅನ್ನಿಸ್ತು. ಜಸ್ಟ್ ವಿನೆಗರ್ ಒಂದು ಡಬ್ಬಿ ಹಾಕ್ಬಿಟ್ರೆ ಸಾಕು, ಬೇಗ ಒಡ್ಕೊಳ್ಳುತ್ತೆ. ಅದೇ ನಿಂಬೆಹಣ್ಣಾದರೆ ಒಂದೊಂದು ಸತಿ 4-5 ಹಾಕಿದ್ರೂ ಕೂಡ ಅದು ಹಾಲು ಒಡ್ಕೊಳ್ಳೋದಿಲ್ಲ. ಸೊ ಫೈನಲಾಗಿ ನಾನು 4 ನಿಂಬೆಹಣ್ಣು ಕಂಪ್ಲೀಟಾಗಿ ಹಾಕಿದ್ಮೇಲೇ ಅದು ಒಡ್ಕೋತು ಹಾಲು. ಸೊ ನೀರೆಲ್ಲ ಯಾವ ಥರ ಬಿಟ್ಕೋತಾ ಇದೆ. ಸೊ ಚೆನ್ನಾಗಿ ತಿಕ್ಕಾಗಿತ್ತು ಒಟ್ನಲ್ಲಿ ಪನ್ನೀರು. ಸೊ ನಾನು ಇಷ್ಟೆಲ್ಲ ತಿರ್ಕೊಂಡ್ರು ಕೂಡ ಒಂದು ಸ್ವಲ್ಪ ತಳ ಹತ್ತಿತ್ತಲ್ಲ, ಅದು ಕಪ್ಪು ಭಾಗ ಕಾಣ್ತಾ ಇರ್ಬೋದು. ಅದಕ್ಕೆ ನಾನು ಕೈ ಬಿಡ್ದಿರ ತಿರ್ಕೋತಿದ್ದೆ. ಆದರೂ ಹಂಗಾಯಿತು, ಪರವಾಗಿಲ್ಲ ಅಂತ ಅಂದ್ಕೊಂಡು ನೆಕ್ಸ್ಟು ನಾನಿಲ್ಲಿ ಸೋಪ್ ಸೋಸ್ಕೊಳ್ಳೋದಿರುತ್ತಲ್ಲ, ಅದರಲ್ಲೇ ಇಟ್ಕೋತಾ ಇದ್ದೀನಿ. ಸೊ ಒಂದು 5 ಮಿನಿಟ್ಸ್ ಬಿಟ್ಬಿಡ್ಬೇಕಾಗತ್ತೆ. ಒಟ್ಟಿನಲ್ಲಿ ಈ ಪನ್ನೀರಲ್ಲಿರೋ ನೀರಿನಂಶ ಎಲ್ಲ ಚೆನ್ನಾಗಿ ತೆಕ್ಕೋಬೇಕಾಗುತ್ತೆ. ನೀರಿನಂಶ ಇದ್ದರೆ ಪನ್ನೀರು ಅಷ್ಟು ಇದು ಗಟ್ಟಿನೂ ಬರೋಲ್ಲ ಮತ್ತು ಚೆನ್ನಾಗೂ ಬರೋಲ್ಲ. ನಾವು ಮಾಡಿರೋದು ವೇಸ್ಟಾಗಿ ಹೋಗ್ಬಿಡುತ್ತೆ. ಸೊ ಏನು ಮಾಡಬೇಕು ಅಂದರೆ ಸ್ವಲ್ಪ ಇವಾಗ ತಣ್ಣೀರು ಹಾಕ್ಕೊಂಡು ನಾನು ಅದರಲ್ಲಿರೋ ನೀರಿನಂಶ ಹೋಗ್ಲಾಡಿಸ್ಬೇಕು ಅಂತಂದರೆ, ಮತ್ತು ಬಿಸಿ ಇರೋವಾಗೆ ನಾವು ಕಟ್ಟೋದಕ್ಕೆ ಹೋಗಬಾರ್ದು. ಸ್ವಲ್ಪ ಬೆಚ್ಚಗಿರೋವಾಗ ನಾವು ಪನ್ನೀರನ್ನು ಕಟ್ಕೊಂಡು ಇಟ್ಕೋಬೇಕಾಗುತ್ತೆ. ಹಂಗಾಗಿ ನಾನೇನು ಮಾಡ್ತೆ, ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಇಟ್ಕೋತಾ ಇದ್ದೀನಿ ನೀಟಾಗಿ. ಆಮೇಲೆ ಟ್ರೈ ಮಾಡಿ, ನೀವೇನಾದರೂ ಹಾಲು ಪೌಡ್ರಿತ್ತು ಯೂಸ್ ಮಾಡ್ತಾಯಿಲ್ಲ ಅಂದಾಗ ಈ ಥರ ಕೂಡ ಮಾಡಿ. ನಾನು ಹಾಲು ಪೌಡ್ರಲ್ಲಿ ಗುಲಾಬ್ ಜಾಮೂನ್ ಕೂಡ ಮಾಡಿದ್ದೆ. ಬಟ್ ಏನಾಯಿತು ಅಂದರೆ ನನಗೆಲ್ಲ ಕ್ಲಿಪ್ಸ್ ಇತ್ತು, ಲಾಸ್ಟಾಗಿ ಎಣ್ಣೆನಲ್ಲಿ ಬಿಡೋ ಒಂದು ಕ್ಲಿಪ್ ಮಾತ್ರ ಮಿಸ್ ಆಗೋಗಿತ್ತು. ಸೊ ಆ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಸೊ ಕೆಲವೊಂದು ಸತಿ ಹೀಗೆ ಆಗುತ್ತೆ, ವಿಡಿಯೋ ಮಾಡ್ಕೋತೀನಿ, ಸ್ಟೋರೇಜ್ ಜಾಸ್ತಿ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡೋ ವೀಡಿಯೋಸ್ ಮತ್ತು ಬೇಡದಿರೋ ವೀಡಿಯೋಸ್ ಮಧ್ಯೆ ಒಂದು ಸತಿ ಈ ಥರ ಬೇಕಾಗಿರೋ ವೀಡಿಯೋಸ್ ಕ್ಲಿಪ್ಸು ನನಗೆ ಮಿಸ್ ಆಗೋದಾಗ ಪೂರ್ತಿ ಮಾಡಿರೋ ವೀಡಿಯೋಸ್ ಎಲ್ಲ ಕೂಡ ಎಷ್ಟೋ ಸತಿ ಹಿಂಗಾಗಿದೆ. ವೀಡಿಯೋಸ್ ಎಲ್ಲ ಕ್ಲಿಪ್ಸ್ ಎಲ್ಲ ಮಿಸ್ ಆಗಿ ವೇಸ್ಟಾಗಿ ಹೋಗ್ಬಿಟ್ಟಿರುತ್ತೆ. ಸೊ ಒಂದು ಸತಿ ಈ ಥರ ಆಗುತ್ತೆ. ಸೊ ನೋಡ್ತಾ ಇರ್ಬೋದು. ಇನ್ನು ಇದರಲ್ಲೂ ಒಂದು ಕ್ಲಿಪ್ ಮಿಸ್ ಆಯಿತು. ನಾನೇನು ಇಟ್ಕೊಂಡಿದ್ದೆ ಅದನ್ನು ನೀಟಾಗಿ ಒಂದು ಕಾಟನ್ ಬಟ್ಟೆನಲ್ಲಿ ನಾನು ಕಟ್ಟಿಟ್ಬಿಟ್ಟಿದ್ದೆ ಒಂದು 3 ಅವರ್ಸು. ಸೊ ಅದನ್ನು ಹಂಗೆ ಎತ್ತಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೆಕ್ಸ್ಟ್ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಇದೊಂದು ಕ್ಲಿಪ್ ಮಿಸ್ ಆಗಿತ್ತು. ಏನಿಲ್ಲ, ನಾರ್ಮಲಾಗಿ ಅದನ್ನು ನಾವು ಕಾಟನ್ ಬಟ್ಟೆನಲ್ಲಿ ಜಸ್ಟ್ ಕಟ್ಟಿಟ್ಟು ಅದ್ರ ಮೇಲೆ ವೆಯ್ಟ್ ಇಡಬೇಕು. ನಿಮ್ಗೆ ಯಾವ ಶೇಪ್ ಬೇಕೋ ಅದರಲ್ಲೇ ನೀವು ಫಸ್ಟೇ ಕಟ್ಟಿಟ್ರೆ ಬೆಟರು. ಸೊ ಆಮೇಲೆ ಶೇಪ್ ಅನ್ನೋದು ಬರೋದಿಲ್ಲ. ನಾನೊಂದು ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೋತಾ ಇದ್ದೀನಿ. ಹೆಂಗಿದ್ರು ಪನ್ನೀರ್ ಯಾರೂ ಜಾಸ್ತಿ ತಿನ್ನಲ್ಲ, ಅಟ್ಲೀಸ್ಟ್ ಒಂದೊಂದು ಪೀಸೆ ಅಲ್ವಾ ತಿನ್ನೋದು ಅಂದ್ಬಿಟ್ಟು ದೊಡ್ಡದಾಗೆ ಕಟ್ ಮಾಡ್ಕೋತಾ ಇದ್ದೀನಿ. ಒಂದೇ ಸತಿ ಯಾಕೆ ಮಾಡೋದಿಲ್ಲ, ಒಂದು ಸತಿ ಏನಾದರೂ ಪನ್ನೀರ್ ಪಲಾವು, ಇಲ್ಲ ಪನ್ನೀರ್ ಬಟರ್ ಮಸಾಲ, ಪಾಲಕ್ ಪನ್ನೀರು ಜಸ್ಟ್ ಒಂದು 4-5 ಪೀಸ್ ಮಾಡಾಕಿದ್ರೆ ಸಾಕು, ಎಲ್ಲರೂ ಒಂದೊಂದು ಪೀಸ್ ತಿಂತಾರೆ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೇನಾದರೂ ನನ್ನ ವ್ಲಾಗ್ಸು ವೀಡಿಯೋಸ್, ನನ್ನ ಒಂದು ಟಿಪ್ಸ್ ಯೂಸಸ್ ಇಷ್ಟ ಆಗ್ತಾಯಿದೆ ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಏನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ನೀವು ಟ್ರೈ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನನ್ನ ವಿಡಿಯೋ ನೋಡ್ತಿರೋದಕ್ಕೆ, ಸಪೋರ್ಟ್ ಮಾಡ್ತಿರೋದಕ್ಕೆ ಧನ್ಯವಾದಗಳು.